ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈ ಬಾರಿ ಆಪರೇಷನ್ ಕಮಲ ಸಕ್ಸಸ್ ಮಾಡೋ ಲೆಕ್ಕಾಚಾರದಲ್ಲಿದೆ ಬಿಜೆಪಿ. ಹರಿಯಾಣದ ಗುರುಗ್ರಾಮದಲ್ಲಿ ನಡೀತಿದೆ ಆಪರೇಷನ್ ಕಮಲದ ಮಾಸ್ಟರ್ ಪ್ಲಾನ್. ರಾಜ್ಯ ನಾಯಕರಿಗೆ ಬಿಜೆಪಿ ಹೈಕಮಾಂಡ್ ಸಾಥ್ ನೀಡುತ್ತಿದೆ. ಸರ್ಕಾರದ ಕಾರ್ಯವೈಖರಿಗೆ ಬೇಸತ್ತು ಬಿಜೆಪಿ ಸಂಪರ್ಕಕ್ಕೆ ಅತೃಪ್ತರ ಯತ್ನವನ್ನ ಮಾಡ್ತಾ ಇದ್ದಾರೆ. ಅತೃಪ್ತರ ಜೊತೆ ಬೇರೆ ಬೇರೆ ದೂರವಾಣಿ ಮೂಲಕ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಯಡಿಯೂರಪ್ಪ ಶ್ರೀರಾಮುಲು ಸಾರಥ್ಯದಲ್ಲಿ ಈ ಒಂದು ಆಪರೇಷನ್ ಕಮಲ ನಡೀತಿದೆ. ಬಿಜೆಪಿ ಚಾಣಕ್ಯ ಅಮಿತ್ ಶಾ ಸೂಚನೆಯಂತೆ ಈ ಮಾಸ್ಟರ್ ಪ್ಲಾನ್ ರೂಪುಗೊಳ್ಳುತ್ತಿದೆಯಂತೆ ಅನ್ನುವಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ನಾವು ನೋಡಬಹುದು, ಇಷ್ಟೂ ದಿನ ಬಿಜೆಪಿ ಹೇಳ್ತಾ ಬರ್ತಾ ಇತ್ತು, ನಾವೇನು ಸುಮ್ಮನಿರೋದಿಲ್ಲ, ನಾವೇನು ರಾಜಕೀಯ ಸನ್ಯಾಸಿಗಳಲ್ಲ, 104 ಸ್ಥಾನ ಪಡೆದಿರುವಂತಹ ನಾವ್ಯಾಕೆ ಸುಮ್ಮನಿರಬೇಕು ಅನ್ನುವಂತಹ ಮಾತುಗಳು. ಆದ್ರೆ ಕೆಲವೊಂದು ಕಡೆ ಪ್ರತಿ ಬಾರಿ ಆಪರೇಷನ್ ಕಮಲದ ಮಾತುಗಳು ಕೇಳಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಕೂಡ ಬಿಜೆಪಿಗೆ ಹಿನ್ನಡೆ ಆಗ್ತಾ ಇತ್ತು. ಆದ್ರೆ ಈ ಬಾರಿ ತುಂಬಾ ಪ್ಲಾನ್ಡ್ ಆಗಿ ಈ ಒಂದು ಆಪರೇಷನ್ ಕಮಲವನ್ನ ಸಕ್ಸಸ್ ಮಾಡಲಿಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರಾ, ಬಿಜೆಪಿ ಹೈಕಮಾಂಡ್ ಇದಕ್ಕೆ ಸಾಥ್ ನೀಡ್ತಾ ಇದೆಯಾ ಅನ್ನುವಂಥದ್ದು ಸದ್ಯದ ರಾಜಕೀಯ ಬೆಳವಣಿಗೆಗಳು, ಸದ್ಯದ ಒಂದು ಡೆವಲಪ್ಮೆಂಟ್ಸ್ಗಳು, ಸದ್ಯದ ಕೈ ನಾಯಕರು ಮತ್ತು ಅತೃಪ್ತರ ಒಂದು ನಡೆಯನ್ನ ಗಮನಿಸ್ತಾ ಇದ್ರೆ ಬಹುಶಃ ಈ ಬಾರಿ ಇದು ಬಿಜೆಪಿಗೆ ಅನುಕೂಲಕರವಾದಂತ ರೀತಿಯಲ್ಲಿ ವಾತಾವರಣ ನಿರ್ಮಾಣವಾಗ್ತಿದ್ಯಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವವಾಗ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ತಮ್ಮ ಶಾಸಕರನ್ನ ಸಂಪರ್ಕಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ, ತಮ್ಮ ಶಾಸಕರ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಎಲ್ಲ ರೀತಿಯಿಂದಲೂ ಏನೆಲ್ಲ ಪ್ರಯತ್ನಗಳನ್ನ ಮಾಡಬಹುದು ಆ ಎಲ್ಲಾ ಪ್ರಯತ್ನಗಳನ್ನ ಮುಖಂಡರ ಮೂಲಕ ಮಾಡಿಸಲಾಗ್ತಾ ಇದೆ. ಆದ್ರೆ ಸದ್ಯದ ಪರಿಸ್ಥಿತಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಕೈಮೀರಿ ಹೋಗ್ತಿದ್ಯಾ, ಬಿಜೆಪಿಗೆ ಅನುಕೂಲಕರವಾದಂತ ಒಂದು ವಾತಾವರಣವನ್ನ ನಿರ್ಮಾಣ ಮಾಡ್ತಿದ್ಯಾ ಅನ್ನುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಸಾಕಷ್ಟು ಬಾರಿ ಆಪರೇಷನ್ ಕಮಲದ ಬಗ್ಗೆ ಹೇಳಿಕೆಗಳನ್ನ ನೀಡ್ತಾ ಇದ್ದಂತೂ ಕೂಡ ಬಿಜೆಪಿಗೆ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗ್ತಾ ಇತ್ತು. ಆದ್ರೆ ಈ ಬಾರಿ ತುಂಬಾ ಪ್ಲಾನ್ಡ್ ಆಗಿ ಆಪರೇಷನ್ ಕಮಲಕ್ಕೆ ಬಿಜೆಪಿ ಮುಂದಾಗ್ತಾ ಇದೆಯಾ, ಸರ್ಕಾರ ಸುಭದ್ರವಾಗಿದೆ ಅಂತ ಹೇಳ್ತಿದ್ರು ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎಲ್ಲೋ ಒಂದ್ ಕಡೆ ತಮ್ಮ ಕೈ ಮೀರಿ ಹೋಗಿರುವಂತಹ ಒಂದು ಪರಿಸ್ಥಿತಿಯನ್ನ ಎದುರಿಸ್ತೀವಿಯಾ ಅಂತ? ಖಂಡಿತ ಕಾಂಗ್ರೆಸ್ ಮತ್ತು ಜೆಡಿಎಸ್ ವಲಯದಲ್ಲಿ ಆಪರೇಷನ್ ಕಮಲದ ಆತಂಕ ಮನೆ ಮಾಡಿದೆ ಲಿಖಿತಾ. ಯಾಕಂದ್ರೆ ಕಾಂಗ್ರೆಸ್ ಉಸ್ತುವಾರಿ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಬಂದು ಈಗ ನಿರಂತರವಾಗಿ ರಾಜ್ಯ ನಾಯಕರ ಜೊತೆ ಸಭೆಗಳನ್ನ ನಡೆಸಿರೋದೇ ಅದಕ್ಕೆ ಸಾಕ್ಷಿ. ಇನ್ನೊಂದ್ ಕಡೆ ರಮೇಶ್ ಜಾರಕಿಹೊಳಿ ಟೀಮ್ ಯಾರ ಸಂಪರ್ಕ ಕೂಡ ಸಿಗ್ತಾ ಇಲ್ಲ. ಅದನ್ನ ಓಪನ್ ಆಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಈಗ ಬೈಟನ್ನ ಕೊಟ್ಟು ಹೋಗಿದ್ದಾರೆ. ಬೈಟಲ್ಲೂ ಕೂಡ ಹೇಳಿದ್ದಾರೆ, ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವ ಒಂದು ಸಂದರ್ಭದಲ್ಲಿ ಯಾರು ಕೂಡ ನಮ್ಗೆ ಇನ್ನೂ ರಮೇಶ್ ಜಾರಕಿಹೊಳಿ ನಾವು ಸಂಪರ್ಕ ಮಾಡಿಲ್ಲ ಅನ್ನೋಂಥ ಮಾತುಗಳನ್ನು ಕೂಡ ಹೇಳಿ ಹೋದ್ರು. ಮೇಲ್ನೋಟಕ್ಕೆ ಎಲ್ಲರೂ ಕೂಡ ಆಪರೇಷನ್ ಕಮಲ ಸಕ್ಸಸ್ ಆಗೋದಿಲ್ಲ, ನಮ್ ಸರ್ಕಾರ ಸುಭದ್ರವಾಗಿದೆ ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ಒಳಗಡೆ ಆತಂಕ ಮನೆ ಮಾಡಿದೆ. ಇನ್ನೊಂದ್ ಕಡೆ ಆಪರೇಷನ್ ಕಮಲವನ್ನ ಈ ಬಾರಿ ಬಹಳ ಯಶಸ್ವಿಯಾಗಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಮುಖಂಡರು ಒಂದು ಪ್ಲಾನ್ ನ ವ್ಯವಸ್ಥಿತವಾಗಿ ಒಂದು ಪ್ಲಾನ್ ನ ಮಾಡ್ಕೊಂಡಿದ್ದಾರೆ. ಸೊ ದೆಹಲಿಯಲ್ಲಿ ಎಲ್ಲಾ ಆಕ್ಟಿವಿಟಿಗಳು ನಡೀತಾ ಇದೆ. ಒಂದ್ ಕಡೆ ಹೈಕಮಾಂಡ್ ನವರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೆಲವೊಂದಿಷ್ಟು ಜನ ಅತೃಪ್ತ ಶಾಸಕರನ್ನ ಈಗಾಗಲೇ ಸಲ್ಲಿಕೆ ಬಿಜೆಪಿ ಯಶಸ್ವಿ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಇದೆ. ಹೀಗಾಗಿ ಆಪರೇಷನ್ ಕಮಲದ ಲೆಕ್ಕಾಚಾರ ಯಶಸ್ವಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೊನೆಯ ಹಂತದ ಪ್ರಯತ್ನವನ್ನ ಬಿಜೆಪಿ ಮುಖಂಡರು ನಡೆಸಿದ್ದಾರೆ ಲಿಖಿತ. ಓಕೆ, ಸೊ ಈ ಒಂದು ಬಿಜೆಪಿ ಮುಖಂಡರ ಒಂದು ಪ್ರಯತ್ನಕ್ಕೆ, ಅವರ ತಂತ್ರಕ್ಕೆ ಕಾಂಗ್ರೆಸ್ ಜೆಡಿಎಸ್ ಯಾವ ರೀತಿಯಾಗಿ ಪ್ರತಿತಂತ್ರವನ್ನ ರೂಪಿಸ್ತಾ ಇದೆ ಮತ್ತು ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಪ್ರಯತ್ನ ಯಾವ ರೀತಿಯಾಗಿ ನಡೀತಿದೆ ಅಂತ? ಎಸ್, ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕೆ.ಸಿ. ವೇಣುಗೋಪಾಲ್ ಅವರು ರಾಜ್ಯ ನಾಯಕರಿಗೆ ಸಂಪೂರ್ಣವಾದಂತ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ರಾಜ್ಯದ ಕಾಂಗ್ರೆಸ್ ಮುಖಂಡರಿಗೆ ಎಲ್ಲಾ ಪವರ್ ಅನ್ನ ಕೊಟ್ಟಿದೆ. ಅತೃಪ್ತ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲಿಕ್ಕೆ ಏನೇನೆಲ್ಲ ಪ್ರಯತ್ನ ಮಾಡಬಹುದು ಎಲ್ಲವನ್ನು ಮಾಡಿ ಸರ್ಕಾರವನ್ನು ಉಳಿಸುವಂತ ಪ್ರಯತ್ನ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಸಲಹೆ ಸೂಚನೆಗಳನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹೀಗಾಗಿ ಕೆ.ಸಿ. ವೇಣುಗೋಪಾಲ್ ಬಹಳ ಗಂಭೀರವಾಗಿ ಈ ವಿಚಾರಗಳನ್ನು ತೆಗೆದುಕೊಂಡು ರಾಜ್ಯ ನಾಯಕರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಒಂದ್ ಕಡೆ ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅತೃಪ್ತ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಅವರನ್ನು ಸಂಪರ್ಕಿಸುವಂತ ಪ್ರಯತ್ನವನ್ನ ನಿನ್ನೆನೂ ಕೂಡ ನಡೆಸಿದ್ದಾರೆ. ಇನ್ನೊಂದು ಕಡೆ ಅನೇಕ ಬಿಜೆಪಿ ಸಂಪರ್ಕದಲ್ಲಿರುವಂತಹ ಅತೃಪ್ತ ಶಾಸಕರನ್ನ ಕಾಂಗ್ರೆಸ್ ಮತ್ತೆ ಅವರನ್ನ ಮನವೊಲಿಸಿ ಬೆಂಗಳೂರಿಗೆ ಮರಳುವಂತೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯಿಂದ ಪ್ರಯತ್ನವನ್ನ ರಾಜ್ಯದ ಕಾಂಗ್ರೆಸ್ ಮುಖಂಡರು ಮಾಡ್ತಾ ಇದ್ದಾರೆ ಲಿಖಿತ. ಸದ್ಯಕ್ಕೆ ಆ ಪ್ರಯತ್ನಗಳು ಮುಂದುವರೆದಿದೆ. ನೋಡ್ಬೇಕು ನಾಳೆ ನಾಡಿದ್ರಲ್ಲಿ ಈ ಎಲ್ಲ ಒಂದು ರಾಜಕೀಯ ಹೈಡ್ರಾಮಾಗಳಿಗೆ, ಕುತೂಹಲಗಳಿಗೆ ಒಂದು ಉತ್ತರ ಸಿಗುವಂತ ಸಾಧ್ಯತೆಗಳಿದೆ.
ಎಸ್ ಪವನ್, ಮತ್ತೊಂದು ಕಡೆ ನೋಡೋದಾದ್ರೆ ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ತಮ್ಮ ಪ್ರಯತ್ನವನ್ನ ತಾವು ಮಾಡ್ತಾ ಇವೆ. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ, ಭದ್ರಪಡಿಸಿಕೊಳ್ಳುವಂತಹ ಎಲ್ಲ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದೆ. ಆದ್ರೆ ಆ ಪ್ರಯತ್ನಗಳ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಕೂಡ ಬಿಜೆಪಿ ಅಷ್ಟೇ ಸಮರ್ಥವಾಗಿ ಮಾಡ್ತಾ ಇರುವಂತದ್ದು. ಸೊ ಬಿಜೆಪಿಯ ಪ್ಲಾನಿಂಗ್ ಯಾವ ತರ ನಡೀತಾ ಇದೆ, ಆಪರೇಷನ್ ಕಮಲದ ಸಕ್ಸಸ್ಗೆ ಬಿಜೆಪಿ ಯಾವ ರೀತಿಯಾದಂತಹ ಒಂದು ತಂತ್ರಗಳನ್ನ ಈ ಬಾರಿ ರೂಪಿಸ್ಕೊಂಡಿದೆ ಮತ್ತು ಯಾವ ರೀತಿಯಾಗಿ ಅದನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಿದೆ ಅಂತ? ಲಿಖಿತ, ಮೊದಲು ಆಪರೇಷನ್ ಕಮಲದ ಪ್ರಯತ್ನಕ್ಕೆ ಕೈ ಹಾಕಿದಂತ ಬಿಜೆಪಿಗೆ ನಿರಾಶೆ ಕಾದಿತ್ತು. ಯಾಕಂದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರುಗಳು ತಮ್ಮ ಶಾಸಕರನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಯಶಸ್ವಿಯಾಗಿದ್ರು. ಆದ್ರೆ ಈ ಬಾರಿ ಬಹಳ ಒಂದು ಸಿಸ್ಟಮೆಟಿಕ್ ಆದಂತ ಪ್ಲಾನ್ ನ ಮಾಡ್ಕೊಂಡಿದ್ದಾರೆ ಬಿಜೆಪಿ ಅವರು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರಣತಂತ್ರಗಳನ್ನ ಮಾಡಬೇಕು ಅನ್ನೋದ್ರಲ್ಲಿ ಸುಮಾರು ತಿಂಗಳಿಂದಾನೇ ಅದಕ್ಕೆ ಒಂದು ತಯಾರಿಯನ್ನ ಮಾಡ್ಕೊಂಡೆ ಈ ರೀತಿ ಈಗ ಆಪರೇಷನ್ ಕಮಲವನ್ನ ಮಾಡ್ಲಾಗ್ತದೆ ಅನ್ನುವಂತ ಮಾಹಿತಿ ಇದೆ. ಈಗ ಸದ್ಯಕ್ಕೆ ಆಪರೇಷನ್ ಕಮಲದ ಒಂದು ನೆಟ್ವರ್ಕ್ ಅನ್ನ ನೋಡಿದಾಗ ಯಡಿಯೂರಪ್ಪ, ಶ್ರೀರಾಮುಲು ಮತ್ತೆ ಅರವಿಂದ್ ಲಿಂಬಾವಳಿ ಈಗ ಈ ರೀತಿಯಾದಂತ ಕೆಲವೊಂದಿಷ್ಟು ಪ್ರಮುಖ ಮುಖಂಡರ ನಡುವೆ ಆ ಒಂದು ಆಪರೇಷನ್ ಕಮಲದ ರಣತಂತ್ರಗಳು ನಡೀತಾ ಇದೆ. ಯಾವ್ಯಾವ ಅತೃಪ್ತ ಶಾಸಕರು ಎಲ್ಲೆಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಸಂಪೂರ್ಣವಾಗಿ ಅಪ್ಡೇಟ್ ಅನ್ನ ಈ ಟೀಮ್ ತಿಳಿದುಕೊಳ್ತಾ ಇದೆ. ಸೊ ಯಾರ್ಯಾರನ್ನ ಕರ್ಕೊಂಡು ಬರಬಹುದು, ಡೆಲ್ಲಿಯಲ್ಲಿ ಯಾರನ್ನ ಮೀಟ್ ಮಾಡಿಸಬಹುದು ವರಿಷ್ಠರಿಗೆ ಅನ್ನುವಂತ ಲೆಕ್ಕಾಚಾರಗಳು ಈಗಾಗಲೇ ಆ ಟೀಮ್ ಅಲ್ಲಿ ಶುರುವಾಗಿದೆ. ಇನ್ನೊಂದ್ ಕಡೆ ಬಿಜೆಪಿಯ ಕೆಲ ಶಾಸಕರು, ಎಲ್ಲ ಶಾಸಕರು ಏನಿದ್ದಾರೆ ರೆಸಾರ್ಟ್ ಗೆ ಶಿಫ್ಟ್ ಮಾಡಿರುವಂತ ಶಾಸಕರು, ಅವ್ರಿಗೂ ಕೂಡ ಆಪರೇಷನ್ ಕಮಲದ ಕೆಲವೊಂದಿಷ್ಟು ಮಾಹಿತಿಗಳು ಸಿಗ್ತಾ ಇಲ್ಲ. ಅಷ್ಟು ಗೌಪ್ಯವಾಗಿ ಕೇವಲ ಈ ಮುಖಂಡರುಗಳೇ ನಿಂತ್ಕೊಂಡು, ಅಂದ್ರೆ ಪ್ರಮುಖ ಮುಖಂಡರುಗಳೇ ನಿಂತ್ಕೊಂಡು ಆಪರೇಷನ್ ಕಮಲದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಒಂದ್ ಕಡೆ ತಮ್ಮ ಎಲ್ಲಾ ಶಾಸಕರನ್ನ ದೆಹಲಿಯಲ್ಲಿ ಕೂಡಿಟ್ಟಿರುವಂತ ಉದ್ದೇಶ ಹೈಜಾಕ್ ಮಾಡಬಹುದು ಕಾಂಗ್ರೆಸ್ನವರು ಅನ್ನುವಂತ ಒಂದು ಭಯದಿಂದನೂ ಕೂಡ ಬಿಜೆಪಿ ಶಾಸಕರನ್ನ ದೆಹಲಿಯಲ್ಲೇ ಇಟ್ಟುಕೊಳ್ಳುವಂತ ಪ್ರಯತ್ನಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಮುಂದಾಗಿದೆ. ಲಿಖಿತ. ಓಕೆ, ಧನ್ಯವಾದ ಪವನ್ ಮಾಹಿತಿಗಾಗಿ.